ಸ್ಮರಣ ಸಭೆಯ ಪೀಠಿಕೆಯನ್ನು ನಾವು ಕಳೆದ ಸಂಚಿಕೆಯಲ್ಲಿ ಅಂದ್ರೆ ಕಳೆದ ಸಂದೇಶದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ, ಇಟ್ ವೆಂಟ್ ಥ್ರೂ ದಿ ಅಫ್ಲಿಕ್ಷನ್ಸ್. ಅದಕ್ಕೋಸ್ಕರವಾಗಿ ಆ ಸಭೆಯನ್ನು ಉದ್ದೇಶಿಸಿ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುವಾಗ ಭಕ್ತನಾದ ಯೋಹಾನನಿಗೆ ಸ್ಮರಣೆಗೆ ಬರೆಯುವ ಆ ಸಭೆಗೆ ಬರೆಯುವ ಹಾಗ ಆತನು ಹೇಳಿರುವಂತ ಮಾತುಗಳೇನೆಂಬುದಾಗಿ ನಾವು ನೋಡುವಾಗ, ಆದ್ಯಂತನೂ ಆಗಿರುವ ದೇವರು, ಈಸ್ ದ ಅಲ್ಫಾ ಅಂಡ್ ಒಮೆಗಾ. ಆತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಂತ ರೀತಿ ವಿಧಾನ ಹೇಗಿತ್ತೆಂಬುದಾಗಿ ನೋಡುವಾಗ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ದ ವೇ ಹೌ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಂಟ್ರೊಡ್ಯೂಸಸ್ ಟು ಸ್ಮರಣ ಚರ್ಚ್, ಸ್ಮರಣ ಸಭೆಗೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ ಹೇಳಿರುವುದೇನಂತ ಹೇಳಿದ್ರೆ, ತನ್ನ ಒಂದು ಏನು ಸತ್ತರುವಂತಹ ಸ್ಥಿತಿ ಅಂದ್ರೆ ಶಿಲುಬೆಯಲ್ಲಿ ಮರಣ ಹೊಂದಿರುವಂತ ಆ ಒಂದು ಹಿಂಸಾತ್ಮಕ ಮರಣ, ಆ ಒಂದು ಕ್ರೂರವಾದ ಮರಣ, ಆ ಒಂದು ತ್ಯಾಗಪೂರಿತವಾದ ಮರಣ, ಆ ಒಂದು ಇಷ್ಟಾರ್ಥವಾಗಿ ದೇವರ ಚಿತ್ತವನ್ನು ನೆರವೇರಿಸುವಂತ ಆ ಮರಣವನ್ನು ಕುರಿತು ಯಾಕೆ ಆ ಸ್ಮರಣ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ನೆನಪಿಸಿದ್ದಾನೆಂಬುದಾಗಿ ಹೇಳುವಾಗ, he wants to be exemplified for the afflictions in the church of Smyrna. ಸ್ಮರಣ ಸಭೆಯ ಆ ಸಮಸ್ಯೆಗಳಲ್ಲಿ, ಆ ಸಂಕಟದಲ್ಲಿ, ಆ ಶ್ರಮೆಗಳಲ್ಲಿ ಹಾದು ಹೋಗುವಾಗ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯನ್ನು ಆಧರಿಸಿರುವಂತದ್ದು, ಬಲಪಡಿಸಿರುವಂತದ್ದು ಮತ್ತು ತಪ್ಪು ಒಂದನ್ನು ಹೊರಿಸದೆ ಸ್ಮರಣ ಸಭೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಜೀವವೆಂಬ ಜಯಮಾಲೆ, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ಮರಣವು ಸಂಭವಿಸುವಾಗಲೂ ಕೂಡ ನಂಬಿಕೆಯನ್ನು ಬಿಡದೆ ಇರುವುದಾದರೆ ನಿನಗೊಂದು ಜಯಮಾಲೆ ಉಂಟು ಸಭೆಯೇ, ಓ ಸ್ಮರಣ ಸಭೆಯೇ, ನಿನಗೊಂದು ಜಯಮಾಲೆ ಉಂಟು, ಅದು ಜೀವವೆಂಬ ಜಯಮಾಲೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಾಗ ನಾವು ಒಂದೊಂದು ವಚನವನ್ನ ಧ್ಯಾನಿಸೋಣ ಎಂಬುದಾಗಿ ಕಳೆದ ಸಾರಿ ನಾವು ಯೋಚನೆ ಮಾಡಿದೆವು. ಈಗ ದಯಮಾಡಿ ನೋಡಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನ ಯಾರಾದರೂ ಓದ್ಬೇಕೆಂದು ನಾನು ಬಯಸ್ತೇನೆ. ರೆವಲೇಷನ್ಸ್ ಚಾಪ್ಟರ್ 2 ವರ್ಸ್ 8. ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಾತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತವನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವರು ನಿನ್ನ ವಿಷಯವಾಗಿ ದೂಷಿಸುವುದಲ್ಲ ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಸಾಕು ಬ್ರದರ್, ಸಾಕು. ಇಲ್ಲಿ ನಾವು ಪ್ರಕಟಣೆಯ ಗ್ರಂಥ ಮಾತುಗಳನ್ನ, ಪ್ರಕಟಣೆಯ ಗ್ರಂಥದಲ್ಲಿರುವಂತ ಪದಗಳನ್ನ ವಿವರಿಸಿಕೊಳ್ಳುವಾಗ, ಅರ್ಥ ಮಾಡಿಕೊಳ್ಳುವಾಗ, ಗ್ರಹಿಸಿಕೊಳ್ಳುವಾಗ ಸತ್ಯವೇದವನ್ನ ಮಾತ್ರ ನಾವು ಆಧಾರ ಮಾಡಿಕೊಂಡು ವಾಕ್ಯಾನುಸಾರವಾಗಿ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಅರ್ಥವನ್ನ ನಾವು ಗ್ರಹಿಸಿಕೊಂಡಂತವರಾಗಿ ಧ್ಯಾನಿಸುತ್ತಾ ಅದನ್ನ ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ನಾವು ಮಾಡುವಂತವರಾಗಿರ್ತೇವೆ ಪ್ರಿಯರೇ. ಈಗ ಗಮನಿಸಿ ನೋಡಿದಾಗ ಓದಿರೋ ಒಂದು ವಾಕ್ಯ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮೊಟ್ಟ ಮೊದಲಿಗೆ ಹೇಳುವಂತ ಮಾತೇನೆಂದ್ರೆ, ನಾವಲ್ಲಿ ಗಮನಿಸ್ತೇವೆ, ನಾನು ನಿನ್ನ ಸಂಕಟವನ್ನು, ಇಲ್ಲಿ ಸಂಕಟವೂ ಬೇರೆ, ಬಡತನವೂ ಬೇರೆ. ಈ ದಿನ ಶ್ರಮೆಯೇ ಸಂಕಟ, ಇನ್ನೊಂದು ಭಾಷಾಂತರದಲ್ಲಿ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಆಸ್ ಅಫ್ಲಿಕ್ಷನ್. ಅಫ್ಲಿಕ್ಷನ್ ಅಂದ್ರೆ ತೀರದ ನೋವು. ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡುವಾಗ ಇಟ್ಸ್ ಎ ಹಾರ್ಡ್ ಲೇಬರ್, ಶ್ರಮೆ ಅಂದ್ರೆ ಶ್ರಮೆಯನ್ನು, ಸಂಕಟವನ್ನು, ನೋವನ್ನು ಅನುಭವಿಸುವಂತ ಒಂದು ಸಭೆಯಾಗಿತ್ತು ಸ್ಮರಣ ಸಭೆ. ಹಾಗಾದರೆ ಕ್ರೈಸ್ತ ನಂಬಿಕೆಯಲ್ಲಿರುವಂತ ನಾವು, ವಿಶ್ವಾಸಿಗಳಾದ ನಾವು, ಹಿಂಸೆಯನ್ನಾಗಲಿ, ಶ್ರಮೆಯನ್ನಾಗಲಿ, ಸಂಕಟವನ್ನಾಗಲಿ, ಪ್ರಯಾಸವನ್ನಾಗಲಿ ಸತ್ಯವೇದದ ದೃಷ್ಟಿಕೋನದಲ್ಲಿ, ಸತ್ಯವೇದದ ನೆಲಗಟ್ಟಿನಲ್ಲಿ, ಸತ್ಯವೇದದಲ್ಲಿ ದೇವರು ಅಂತಹ ಸ್ಥಿತಿನಲ್ಲಿರುವಂತಹ ಸಭೆಯನ್ನು ಅಡ್ರೆಸ್ ಮಾಡುವಾಗ ಆತ ರೆಡ್ರೆಸ್ ಮಾಡುವನು ಕೂಡ ಆಗಿರ್ತಾನೆ. ಆ ಸಭೆಯನ್ನು ಕುರಿತು ಹೇಳುವಾಗ ಅದಕ್ಕೆ ಒಂದು
ಏನು ಲೇಪನವನ್ನು, ಅದಕ್ಕೆ ಒಂದು ಆ ನೋವಿನ ಸಂಗತಿಗೆ ಆ ಒಂದು ಸುಧಾರಣೆಯನ್ನು ನೀಡುವಂತ ದೇವರಾಗಿದ್ದಾನೆ. ಹಾಗಾದರೆ ವಾಟ್ ಶುಡ್ ಬಿ ದಿ ಆಟಿಟ್ಯೂಡ್ ಆಫ್ ಎ ಬಿಲೀವರ್? ಒಬ್ಬ ನಿಜ ವಿಶ್ವಾಸಿಯ ಸ್ವಭಾವ ಏನಾಗಿರಬೇಕು? ಒಂದು ವೇಳೆ ಸಂಕಟ ಸಂಭವಿಸುವುದಾದ್ರೆ, ಒಂದು ವೇಳೆ ಶ್ರಮ ಸಂಭವಿಸುವುದಾದ್ರೆ, ಮೊದಲನೇದಾಗಿ ನಾವು ಗಮನಿಸಿಕೊಳ್ಳೋಣ, ನಮ್ಮ ಜೀವಿತ ಕಾಲದಲ್ಲಿ ಯಾವುದೇ ಸಂದರ್ಭ ಸಂಕಟ ಬಂದಿದೆ, ಹಿಂಸೆ ಆಗುತ್ತದೆ, ಮಾನಸಿಕ ನೋವಾಗುತ್ತದೆ, ಮನಸ್ಸಿಗೆ ತುಂಬಾ ಬೇಸರ ಆಗ್ತದೆ, ಮನಸ್ಸಿಗೆ ಹಿಂಸೆ ಆದಂಗ ಆಗ್ತದೆ, ಅಥವಾ ಯಾವುದೋ ಒಂದು ರೀತಿಯ ಹೇಳಲಾಗದ ನೋವು ನೋಯಿಸ್ತಾ ಇದೆ ಎಂಬುದಾಗಿ ಹೇಳುವಾಗ ಸ್ಮರಣ ಸಭೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಸ್ಮರಣ ಸಭೆ ಅಲ್ಲಿ ಆ ಗ್ರೀಕರು ಆ ರೋಮಿನಲ್ಲಿ ಪುನಃಸ್ಥಾಪನೆ ಮಾಡುವಾಗ ಕೆಲವರು ಬಹಳ ವಿರೋಧದ ನಡುವೆ, ವಿಗ್ರಹಾರಾಧನೆಯ ವಿರೋಧದ ನಡುವೆ, ರೋಮನ್ ಚಕ್ರವರ್ತಿಯ ವಿರುದ್ಧ ಹತಸಾಕ್ಷಿಯಾದವನು ಪಲಿಕಾರ್ಪನು, ಆತನ ಜೊತೆಗಾರರಾಗಿರುವವರು ಯಾವುದೇ ರೀತಿ ಆ ಒಂದು ಲೌಕಿಕವಾಗಿರುವಂತಹ ಆ ವಿಗ್ರಹಾರಾಧನೆ ಕಡೆಗೆ ವಾಲದೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ಆತನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿ ಒಂದು ಗುಂಪು ಸಾಗ್ತಾ ಇದೆ. ಒಂದು ಗುಂಪು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ಆ ಸ್ಮರಣ ಸಭೆ ಹಾದು ಹೋಗುವಾಗ ಸಂಕಟ, ಅಫ್ಲಿಕ್ಷನ್, ಶ್ರಮೆ ಆಗ್ತಿರುವಾಗ ಮೊದಲನೇ ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಅದನ್ನ ನಮ್ಮ ಕರ್ತನು ಆತನು ಬಲ್ಲಂತವನಾಗಿರ್ತಾನೆ. ಅದಕ್ಕೆ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಹೇಳಿದ್ದೇನೆಂದ್ರೆ, ಮೊದಲನೇದಾಗಿ ನಾನು ನಿನ್ನ ಸಂಕಟವನ್ನು ಬಲ್ಲೆನು. He knows, he can comprehend the critical situation a believer undergoes. ಇವತ್ತಿನ ಸಂದೇಶ ಸ್ಮರಣ ಸಭೆಯದ ಆಗಿದ್ರೂ ಕೂಡ ಟು ಅಪ್ಲೈ ಟು ಅವರ್ ಪ್ರೆಸೆಂಟ್ ಸಿಚುವೇಶನ್, ಪ್ರಸ್ತುತ ವರ್ತಮಾನ ಕಾಲಕ್ಕೆ ನಾವು ಇದನ್ನ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡುವಾಗ ಸತ್ಯವೇದದ ಕೆಲವು ವಚನಗಳನ್ನು ನಾವು ಧ್ಯಾನಿಸಿ ಸ್ಮರಣ ಸಭೆಯಲ್ಲಿ ಆಗಿರುವಂತ ಶ್ರಮೆಯನ್ನು, ಅದರ ಸಂಕಟವನ್ನು, ಮತ್ತು ಹಾಗಿದ್ದಾಗ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಭರವಸೆಯು, ಆತ ನಮಗೆ ನೀಡಿರುವಂತ ಒಂದು ಆದರಣೆ ವಾಕ್ಯವು ಅದು ನಮಗೂ ಅನ್ವಯಿಸುವಂತದ್ದಾಗಿದೆ ಎಂಬುದಾಗಿ ಬಲಗೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದಕ್ಕೆ ನಾವು ಸತ್ಯವೇದದಲ್ಲಿ ಹೇಗೆ ಈ ಸುವಾರ್ತೆ ನಮಗೆ ಬಂದಿದೆ, ಬಹಳ ಸುಲಭವಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ವಿ, ನಂಬಿಕೊಂಡಿದ್ವಿ. ಈ ಒಂದು ಪರಿಶುದ್ಧವಾದ ಗ್ರಂಥ, ಈ ಒಂದು ವಾಕ್ಯ ಭಾಗಗಳು ನಮಗೆ ಸಿಕ್ಕಿವೆ, ದೇವರಿಗೆ ಸ್ತೋತ್ರ. ಆದರೆ ಇಷ್ಟು ಸುಲಭವಾಗಿ ನಮಗೆ ಸಿಕ್ಕಿಲ್ಲ. ಇದರ ಹಿಂದೆ ಈ ಒಂದು ಸುವಾರ್ತೆ, ಈ ಒಂದು ಪುನರುತ್ಥಾನದ ಜ್ಞಾನ, ಈ ಪುನರುತ್ಥಾನದ ಶಕ್ತಿ, ಈ ಒಂದು ದೈವಿಕ ಏನು ಯೋಜನೆಗಳು ನಮ್ಮ ತಿಳುವಳಿಕೆಗೆ ಬರಬೇಕಾದ್ರೆ ಅದೆಷ್ಟೋ ಜನರು ಸಂಕಟವನ್ನು, ಶ್ರಮೆಯನ್ನು ಅನುಭವಿಸಿದರು ಪ್ರಿಯರೇ. ಉದಾಹರಣೆಯಾಗಿ ಇಬ್ರಿಯ ಗ್ರಂಥಕರ್ತ ಬರೆದಿರುವಂತಹ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 33ರಿಂದ 38 ವಚನಗಳನ್ನ ದಯಮಾಡಿ ಓದಬೇಕೆಂದು ನಾನು ಬಯಸ್ತೇನೆ. ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 33 to 38. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದರು, ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರೂ ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಾತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಿಗಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೊಂದರು. ಕೆಲವು ಇವುಗಳನ್ನು ಅನುಭವಿಸುವರಾಗಿದ್ದು
ಕುರಿ ಮೇಕೆಗಳ ಚರ್ಮಗಳನ್ನು ಹುಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ಸಾಕು ತಮ್ಮ ಬ್ರದರ್, ದೇಶದ ಕಾಡು ಬೆಟ್ಟ ಗವಿ ಗುಣಿಗಳಲ್ಲಿ ಅಲೆಯವರಾಗಿದ್ದರು. ಸಾಕು ಬ್ರದರ್, ಸಾಕು. ಥ್ಯಾಂಕ್ ಯು. ಪ್ರಿಯರೇ, ಬಲಿಷ್ಠರಾಗಿರುವವರಾಗಿದ್ದರು, ರಾಜ್ಯಗಳನ್ನೇ ಸೋಲಿಸುವಂತವರಾಗಿದ್ದರು. ಆದಾಗ್ಯೂ ಕೆಲವರು ಈ 3 ಗುಂಪು ವ್ಯಕ್ತಿಗಳನ್ನ ನಾವು ನೋಡುವಾಗ ಆತನ ಪುನರುತ್ಥಾನ ಶಕ್ತಿಯನ್ನು, ಆತನ ಪುನರುತ್ಥಾನವನ್ನು, ಅವರಿಗೆ ಶರೀರದ ಮೇಲೆ ಆಸೆ ಇರಲಿಲ್ಲ. ಅವರಿಗೆ ಹೇಗಾದರೂ ನಾವು ಮತ್ತೊಂದು ಶರೀರವನ್ನು ಪಡೆಯುತ್ತೇವೆ, ಆದರೆ ಕ್ರಿಸ್ತನಿಗಾಗಿ ನಿಲ್ಲುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಹೂಣಲ್ಪಟ್ಟು 3ನೇ ದಿನ ಆತನು ಮೃತ್ಯುಂಜಯನಾಗಿ ಪುನರುತ್ಥಾನವಾಗಿ ಎದ್ದು ಬಂದಂಥವ್ರು. ಆತನು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನಾನೇ ಪುನರುತ್ಥಾನವು, ಐ ಆಮ್ ದ ರಿಸರಕ್ಷನ್. ಹಾಗಾಗಿ ಆ ಪುನರುತ್ಥಾನವನ್ನ ಪಡೆಯುವಂತ ಒಂದು ಗುರಿ ಹೊಂದಿದವರಾಗಿದ್ದು, ಅವರಿಗೆ ಹಿಂಸೆ ಆಗುವಾಗ, ಅವರಿಗೆ ಶ್ರಮೆ ಸಂಭವಿಸಿದಾಗ, ಸಂಕಟ ಸಂಭವಿಸಿದಾಗ ಕೆಲವರನ್ನ ಆ ಒಂದು ಯಂತ್ರಗಳಿಗೆ ಕಟ್ಟಿ ಅವ್ರನ್ನ ಮರಣಕ್ಕೆ ಒಪ್ಪಿಸುವಾಗ ಅವರು ಅದಕ್ಕೆ ಒಪ್ಪಿಕೊಂಡ್ರು. ಪ್ರಿಯರೇ, ಅಂದ್ರೆ ಡ್ಯೂರಿಂಗ್ ದ ಫ್ರೆಂಚ್ ರೆವಲ್ಯೂಷನ್ ಆ ಒಂದು ಪದ್ಧತಿ ಹಾಗೆ ಮುಂದುವರೆದಿತ್ತು. ಕೊಲ್ಲುವ ಕ್ರೈಸ್ತ ನಂಬಿಕೆಯಲ್ಲಿ ಇರುವವರನ್ನ, ಕ್ರೈಸ್ತರನ್ನ ಹಲವಾರು ರೀತಿ ಹಿಂಸೆಪಡಿಸ್ತಾ ಕೊಲ್ಲುತ್ತಿದ್ದರು. ಅದನ್ನ ಸ್ಮರಣ ಸಭೆಯ ಆ ಒಂದು ವಿಷಯವನ್ನ ನಾವು ನೋಡುವಾಗ ಅವರ ಸಂಕಟ ಅಷ್ಟು ಬಲಿಷ್ಠವಾದದ್ದು, ಅಷ್ಟು ಶ್ರಮೆ, ಅಷ್ಟು ಅಫ್ಲಿಕ್ಷನ್ಸ್ ಇರುವಂತದ್ದಾಗಿತ್ತು. ಸಿಂಹಗಳಿಗೆ ಹಾಕಿಕೊಳ್ಳುತ್ತಿದ್ದರು, ಹಾಗೆ ಹಿಂಸಾತ್ಮಕವಾಗಿ ಅವರಿಗೆ ನೋವು ಕೊಟ್ಟು ಸಾಯಿಸ್ತಿದ್ದರು. ಮತ್ತು ಕೆಲವರನ್ನ ಗಿಲಟಿನ್ ಅಂದ್ರೆ ಒಂದು ಯಂತ್ರ, ಆ ಒಂದು ಕತ್ತನ್ನ ಆ ಯಂತ್ರದಲ್ಲಿ ಇಟ್ಟು ಹೇಗೆ ಮರಗಳನ್ನ ಕಡಿತಾರೋ ಆ ರೀತಿ ಕಡಿಯುತ್ತಿದ್ದರು. ಇಷ್ಟು ಹಿಂಸೆ ಅವರು ಏನಕ್ಕೆ ಒಪ್ಪಿಕೊಂಡರು? ಈ ಸುವಾರ್ತೆ ಹಾಗೆ ಸಾಗಿ ಬಂದಿತ್ತು. ಪ್ರಿಯರೇ, ಅನೇಕರು ರಕ್ತಸಾಕ್ಷಿಗಳಾಗಿ, ಹತಸಾಕ್ಷಿಗಳಾಗಿ ತಮ್ಮ ಜೀವವನ್ನೇ ಬಲಿ ಕೊಟ್ಟರು. ಕೆಲವರು ಆ ಹಿಂಸೆ ತಟ್ಟುಕೊಳ್ಳಕ್ಕಾಗ್ಲಿಲ್ಲ. ಆ ತಟ್ಟುಕೊಳ್ಳಕ್ಕಾಗದಿರುವಂತ ಒಂದು ಗುಂಪು, ಅವರು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಹಸುವಿನ ಚರ್ಮವನ್ನ ಮತ್ತು ತಲೆಯನ್ನ ಆ ಒಂದು ರೀತಿಯ ಆಕಾರವನ್ನು ಮಾಡಿಕೊಂಡು ಬೆಟ್ಟ ಗುಡ್ಡಗಳಲ್ಲಿ ನಡೆದಾಡುತ್ತಾ ಹೋದರು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತ ಹೇಳುವುದನ್ನ ನಾವು ಕಾಣ್ತೇವೆ. ಕೆಲವರು ಆ ಜಂತುಗಳ, ಪ್ರಾಣಿಗಳ ಹಾಗೆ, ಆ ಕುರಿಗಳ ಹಾಗೆ, ಮೇಕೆಗಳ ಹಾಗೆ ಆ ಚರ್ಮಗಳನ್ನ ಹಾಕಿಕೊಂಡು ಅವಿತುಕೊಳ್ಳುತ್ತಿದ್ದರು. ಪ್ರಾಣ ಭಯ. ದಟ್ ವಾಸ್ ದ ಕ್ರೂಷಿಯಲ್ ಸಿಚುಯೇಷನ್ ಹೌ ದ ಗಾಸ್ಪೆಲ್ ಹ್ಯಾಸ್ ಕಮ್ ಟು ಅಸ್. ನಮ್ಮ ದೇಶಕ್ಕೆ ಈ ಸುವಾರ್ತೆ ಬರಬೇಕಾದ್ರೆ ನಾವು ಗಮನಿಸ್ತೇವೆ, ತೋಮನನ್ನ ಶೂಲದಿಂದ ತಿವಿದು ಸಾಯಿಸಿದರು ತಮಿಳುನಾಡಿನಲ್ಲಿ. ಕರ್ತನಲ್ಲಿ ಪ್ರಿಯರೇ, ಇಷ್ಟು ಜನ ಹತಸಾಕ್ಷಿಗಳು, ರಕ್ತಸಾಕ್ಷಿಗಳ ಆ ಒಂದು ಸಂಕಟ ಅನ್ನುವ ಪದದ ಒಂದು ಅರ್ಥಕ್ಕೆ ಈ ಒಂದು ಐತಿಹಾಸಿಕ ಹಿನ್ನೆಲೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಸಂಕಟ ಅಥವಾ ಶ್ರಮೆ ಎಂಬುದಾಗಿ ಹೇಳುವಾಗ ಏನೋ ಒಂದು ಚಿಕ್ಕದಾಗಿರುವಂತ ಒಂದು ಸಂಗತಿ ಅಲ್ಲ. ಅದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮ ಕಷ್ಟ ಅದರ ಮುಂದೆ ಏನೂ ಅಲ್ಲ ಅಂತ ಒಬ್ಬ ವಿಶ್ವಾಸಿ ಬಲಗೊಳ್ಳುವುದಕ್ಕೋಸ್ಕರವಾಗಿ ನಾವು ಪ್ರಕಟಣೆ ಗ್ರಂಥೆಯ ಸಭೆಗಳ ಸಂದೇಶಗಳನ್ನು ನಾವು ಗ್ರಹಿಸಿಕೊಳ್ಳಬೇಕು, ಅವುಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು 3ನೇ ಗ್ರೂಪು ಒಪ್ಪಿಸ್ಕೊಂಡರು ಸಾಯುವುದಕ್ಕೆ. ಹೇಗೆ ಕ್ರೂರವಾದ ರೀತಿ ಗರಗಸದಿಂದ ಕೊಯ್ಯುವುದಕ್ಕೆ ಒಪ್ಪಿಸಲ್ಪಟ್ಟರು. ಕಲ್ಲುಗಳಿಂದ ಸಾಯಿಸುವಾಗ, ಕಲ್ಲೆಸೆದು ಕೊಲ್ಲುವಾಗ ಆ ಕೊಲ್ಲುವುದಕ್ಕೆ ಅವರು ಒಪ್ಪಿಸಿಕೊಟ್ಟರು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ಟೆಫೆನನಾದರೂ ಕಲ್ಲೆಸೆದು ಕೊಲ್ಲುತ್ತಿರುವಾಗ ಆತನು ದೇವರ ಕಡೆಗೆ ಆತನು ನೋಡುತ್ತಾ ಪ್ರಾರ್ಥನೆ ಮಾಡುವನಾಗಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ಅದೊಂದು ಸಂದರ್ಭದಲ್ಲಿ ಸ್ಟೆಫನನ ಆತ್ಮವನ್ನ ಆತನು ಪರಲೋಕಕ್ಕೆ ಆಮಂತ್ರಿಸೋದಕ್ಕೆ, ಆಹ್ವಾನಿಸೋದಕ್ಕೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತವನು ಎದ್ದು ನಿಂತನೆಂಬುದಾಗಿ ನಾವು ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಸಂಕಟ, ಈ ಹಿಂಸೆ, ಇದನ್ನೆಲ್ಲವನ್ನು ಕೂಡ ಬಲ್ಲವನಾಗಿರುವ ಆತನು ನಮ್ಮ ಕರ್ತನಾಗಿದ್ದನು. ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಅವರೆಲ್ಲರೂ ಕೂಡ ಆ ರೀತಿ
ತಪ್ಪಿಸಿಕೊಳ್ಳಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡಿದ್ರೆ, ಹಿಂಸಾತ್ಮಕವಾಗಿ ಸಾಯಿಸಲ್ಪಡೋದಕ್ಕೂ ಅವರು ಮುಂದಕ್ಕೆ ಹೋಗುದಾದ್ರೆ ಇದಕ್ಕೆಲ್ಲ ಕಾರಣ ಏನು ಎಂಬುದನ್ನು ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಫಿಲಿಪ್ಪದವರಿಗೆ ಬರೆದ ಪತ್ರಕ್ಕೆ ದಯಮಾಡಿ ನೋಡಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಒಂದು ಮಾತನ್ನ ಹೇಳ್ತಾನೆ. ಫಿಲಿಪ್ಪಿ ಚಾಪ್ಟರ್ 3 ವರ್ಸ್ 10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಸಾಕು ಬ್ರದರ್. ಆತನ ಮರಣದ ಅನುರೂಪವಾಗಬೇಕು. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಹಿಂಸಾತ್ಮಕ ಮರಣದ ಒಂದು ಪ್ರತಿಬಿಂಬ ಆಗ್ಬೇಕು, ಒಂದು ಪ್ರತಿರೂಪ ಆಗ್ಬೇಕು, ಒಂದು ಅನುರೂಪವಾಗ್ಬೇಕು. ದಟ್ ವಾಸ್ ದ ಝೀಲ್ ಆಫ್ ದ ಫಸ್ಟ್ ಸೆಂಚುರಿ ಕ್ರಿಸ್ಟಿಯನ್ಸ್. ಪೌಲನು ಅಷ್ಟಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು, ಸಭೆಯನ್ನು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿರುವ ಆ ವ್ಯಕ್ತಿಗಳನ್ನ ಹಿಂಸಾತ್ಮಕವಾಗಿ ಸಾಯಿಸುವುದಕ್ಕೆ ಆತನು ಸೌಲನಾಗಿದ್ದಾಗ ಎಷ್ಟು ಪ್ರಯಾಸ ಪಟ್ಟನೋ, ಪೌಲನಾದಾಗ ಸುವಾರ್ತೆಯನ್ನು ಸಾರೋದಕ್ಕೆ ಅಷ್ಟೇ ಪ್ರಯಾಸ ಪಟ್ಟನು. ಕೆಲವರು ಪೌಲನನ್ನ ನಂಬಲಿಲ್ಲ, ಆದರೆ ಪೌಲನು ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ಸಮರ್ಪಿಸಿಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಅನುರೂಪವಾದಂತ ಆ ಒಂದು ಮರಣವನ್ನು ನಾನು ಹೊಂದಲು ಇಚ್ಛಿಸ್ತೇನೆ ಎಂಬುದಾಗಿ ಆತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 13ನೇ ವಚನವನ್ನು ಕೂಡ ಇದಕ್ಕೆ ಜೋಡಿಸಿ ದಯಮಾಡಿ ನೋಡಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 13ನೇ ವಚನ. ಪೌಲನು, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆಬಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು. ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರ ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ನಾನು ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈ ಮಹಾನ್ ಭಕ್ತರು ಈ ಅಪೊಸ್ತಲರ ಕಾಲಘಟ್ಟದಲ್ಲಿ ಆ ಶ್ರಮೆ, ಆ ಸಂಕಟವನ್ನ ನಾವು ಯಾಕೆ ಧ್ಯಾನಿಸ್ಬೇಕು, ಆ ಸಂಗತಿಗಳನ್ನ ಯಾಕೆ ನೆನೆಸ್ಬೇಕೆಂಬುದಾಗಿ ನಾವು ನೋಡುವಾಗ, ಪಾಪದ ವಶದಿಂದ ತಪ್ಪಿಸಲ್ಪಟ್ಟಂತ ನಾವು ತಿರುಗಿ ಪಾಪಕ್ಕೆ ಹಿಂದಿರುಗಿ ನೋಡುವುದು ಏಕೆ? ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂತ ನಾವು ಲೋಕಕ್ಕೆ ಹಿಂತಿರುಗಿ ನೋಡುವುದು ಏಕೆ? ಯಾಕಂತ ಹೇಳಿದ್ರೆ ಭಕ್ತರಾದ ಸಾಧು ಸುಂದರ್ ಸಿಂಗ್ ಅವರು ಒಂದು ಹಾಡನ್ನು ಹೇಳ್ತಿದ್ರು. ದ ಕ್ರಾಸ್ ಬಿಫೋರ್ ಮೀ ಅಂಡ್ ದ ವರ್ಲ್ಡ್ ಬಿಹೈಂಡ್ ಮೀ, ನೋ ಟರ್ನಿಂಗ್ ಬ್ಯಾಕ್ ಅಂಡ್ ನೋ ಟರ್ನಿಂಗ್ ಬ್ಯಾಕ್. ನನ್ನ ಮುಂದೆ ಶಿಲುಬೆ ಇದೆ, ನನ್ನ ಹಿಂದೆ ವರ್ಲ್ಡ್ ಲೋಕ ಇದೆ, ನಾನು ಹಿಂತಿರುಗಿ ನೋಡುವುದಿಲ್ಲ. ಈ ಎಲ್ಲ ಭಕ್ತರು, ಈ ಸ್ಮರಣ ಸಭೆಯಲ್ಲಿರುವ ಅನೇಕ ವಿಶ್ವಾಸಿಗಳು ಈ ರೀತಿಯಾಗಿರುವಂತಹ ಪುನರುತ್ಥಾನ ಶಕ್ತಿಯ ಪ್ರಭಾವವನ್ನ ತಮ್ಮಲ್ಲಿ ತಾವು ಅದನ್ನ ಜೀರ್ಣಿಸಿಕೊಳ್ಳುವ ಪ್ರಯತ್ನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆ ಬಾಧೆಗಳಲ್ಲಿ ಪಾಲುಗಾರರಾಗುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ರು ಪ್ರೇರೆ. ಅದಕ್ಕಾಗಿಯೇ ಆ ಸ್ಮರಣ ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತಿನಲ್ಲಿ ಹೇಳಿದ್ದು, ನಿನ್ನ ಸಂಕಟವನ್ನು ಬಲ್ಲೆನು. ನಾವು ಈ ದಿನ ಸ್ಮರಣ ಸಭೆಯ ಸಂಕಟವನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ. ಸಂಕಟವನ್ನು ಕುರಿತು ಧ್ಯಾನಿಸುವಾಗ ಆ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್, ಚಾರಿತ್ರಾತ್ಮಕ ಘಟನೆಗಳು ಮತ್ತು ಬಿಬ್ಲಿಕಲ್ ರೆಫರೆನ್ಸಸ್, ಸ್ಕ್ರಿಪ್ಚರಲ್ ರೆಫರೆನ್ಸಸ್, ವಾಕ್ಯ ಸಂಬಂಧಪಟ್ಟಂತ ಅದರ ಉಲ್ಲೇಖಗಳನ್ನ ನಾವು ತಿಳಿದುಕೊಳ್ಳುತ್ತಾ, ನಾವು ಅದನ್ನ ಅನ್ವಯಿಸುತ್ತಾ ಮತ್ತು ಅನುಸರಿಸುತ್ತಾ ಮುಂದಕ್ಕೆ ಸಾಗುವಂತ ವಿಶ್ವಾಸಿಗಳು ನಾವಾಗಿದ್ದೇವೆ ಪ್ರೇರೆ. ಹಾಗಾಗಿ ಈ ರೀತಿಯಾಗಿರುವಂತ ಅನುಭವ ಹೊಂದಿರುವ ಪೌಲನು ತಿಮೋತಿಗೆ ಪತ್ರಿಕೆಯಲ್ಲಿ ಬರೀತಾ ಒಂದು ಮಾತನ್ನ ಹೇಳ್ತಾನೆ. ದಯಮಾಡಿ ನೋಡ್ರಿ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. 2 ತಿಮೋತಿ ಚಾಪ್ಟರ್ 2 ವರ್ಸ್ 3. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ
ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಸಾಕು ಸಿಸ್ಟರ್, ಥ್ಯಾಂಕ್ ಯು. He set himself as an example. We need such examples today. ಅಂದ್ರೆ ನನ್ನನ್ನು ಅನುಸರಿಸು, ನಾನು ಕರ್ತನಾದ ಯೇಸು ಕ್ರಿಸ್ತನನ್ನ ಅನುಸರಿಸುತ್ತ ನನ್ನ ಹಾಗೆ ಶ್ರಮೆಯನ್ನು ಅನುಭವಿಸು, ಒಳ್ಳೆಯ ಸೈನಿಕನಂತೆ ನೀನು ಹೋರಾಡು, ಸುವಾರ್ತೆಯನ್ನು ಸಾರು. ಯು ಫೇಸ್ ದ ಹಾರ್ಡ್ಶಿಪ್ಸ್. ಸುವಾರ್ತೆ ನಿಮಿತ್ತವಾಗಿ ಶ್ರಮೆಯನ್ನು ಅನುಭವಿಸು ಎಂಬುದಾಗಿ ತಾನು ಅನುಭವ ಪಡೆದು ತನ್ನ ಅನುಭವದ ಹಿನ್ನೆಲೆಯಲ್ಲಿ ಬೋಧಿಸುತ್ತಿದ್ದಾನೆ ತಿಮೋತಿಗೆ. ಕರ್ತನಲ್ಲಿ ಪ್ರಿಯರೇ, ದಿಸ್ ಈಸ್ ದ ಸುಪ್ರೀಮ್ way of preaching. There is no difference between the practice and precepts. Precepts ಅಂದ್ರೆ ಆ ವಚನಗಳು ಅಥವಾ ನೀತಿ ಬೋಧಗಳು ಅಥವಾ ಆತ್ಮೀಯ ಬೋಧನೆಗಳು, ಸ್ಪಿರಿಚುವಲ್ ಲೆಸನ್ಸ್ ಮಾತ್ರ ಹೇಳುವುದು ಮಾತ್ರ ಅಲ್ಲ, ಅದರಂತೆ ನಡೆದು ನಂತರ ಹೇಳುವವರು. ಹೇಳಿದ ನಂತರ ಕೂಡ ನಡೆದವರಲ್ಲ, ಅವರು ಆ ಹಾದಿಯಲ್ಲಿ ನಡೆದು ಹೋಗಿ ಹಾಗೆ ಪುನಃ ಅವರು ಬೋಧಿಸಿದಂಥವ್ರು. ನೀನೊಬ್ಬ ಸೈನಿಕನಂತೆ ಹೋರಾಡ. ಸೈನಿಕನ ಗುಣ ಏನೆಂಬುದಾಗಿ ಹೇಳುತ್ತಾ ಸತ್ಯವೇದ ಹೇಳುತ್ತೆ. ಕರ್ತನಾದ ಯೇಸು ಕ್ರಿಸ್ತನ ಸೈನಿಕ ಎಂಬುದಾಗಿ ಹೇಳುವಾಗ ಆತನಿಗಿರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಗುಣಲಕ್ಷಣಗಳಲ್ಲಿ ಪ್ರಪ್ರಥಮವಾದದ್ದು, ತನ್ನನ್ನು ಸೈನ್ಯಕ್ಕೆ ಕರೆದಾತನನ್ನು ಆತನನ್ನ ಏನ್ ಮಾಡ್ಬೇಕು? ಮೆಚ್ಚಿಸ್ಬೇಕು. ಕಮಾಂಡರ್ ಅವರು ಆರ್ಡರ್ ಕೊಟ್ಟಾಗ ಒಂದು ಸಲ್ಯೂಟ್ ಹೊಡೆದು ಅವರನ್ನ ಏನು ಮೆಚ್ಚಿಸ್ಬೇಕು, ಅವರ ಪ್ರಕಾರ ನಡೆದು ಹೋಗ್ಬೇಕೆಂಬುದಾಗಿ ಒಂದು ಸೈನ್ಯದ ಸಿದ್ಧಾಂತ, ಒಬ್ಬ ಸೈನಿಕನ ಸಿದ್ಧಾಂತ. ಎ ಸೋಲ್ಜರ್ ಅವನು ಯಾಕೆ ಆ ರೀತಿಯ ಯೂನಿಫಾರ್ಮ್ ಹಾಕಿ ಟೈಟ್ ಆಗಿ ಬೆಲ್ಟ್ ಹಾಕ್ತಾನಂದ್ರೆ, ಒಂದ್ ವೇಳೆ ಶರ್ಟ್ ಲೂಸ್ ಆಗಿ ಫ್ಯಾಷನಬಲ್ ಆಗಿ ಹಾಗೆ ಹೀಗೆ ಬಿಟ್ಟುಕೊಂಡ್ರೆ ಎಲ್ಲೋ ಮುಳ್ಳು ಕಂಪಿಗಳಲ್ಲಿ ಹೋಗುವಾಗ ಅವು ತಗಲಿ ಹರಿದು ಹೋಗ್ಬಾರ್ದು. ಅದಕ್ಕೆ ಪ್ರಾಪರ್ ಇನ್ಶರ್ಟ್ ಮಾಡೋದು, ಪ್ರಾಪರ್ ಅಮ್ಯುನಿಷನ್, ಅದಕ್ಕೆ ಬೇಕಾದಂತ ಯುದ್ಧೋಪಕರಣಗಳನ್ನ ಧರಿಸಿಕೊಳ್ಳುವಂತವರಾಗಿ ಸೈನ್ಯಕ್ಕೆ ಹೋಗ್ತಾರೆ. ಸೈನ್ಯದಲ್ಲಿ ಸೇರಿದಾಗ ಅವರಿಗೆ ದಟ್ ಈಸ್ ಅನ್ ಅಪಾಯಿಂಟ್ಮೆಂಟ್ ಫಾರ್ ಡೆತ್. ಇಟ್ ಈಸ್ ನಾಟ್ ಅನ್ ಅಪಾಯಿಂಟ್ಮೆಂಟ್ ಫಾರ್ ಲೈಫ್. ಬದುಕಿರುವಷ್ಟು ದಿನ ಬದುಕಿರಬಹುದು, ಯಾವುದೋ ಒಂದು ಶತ್ರುವಿನ ಗುಂಡು ತಗಿಲಿ ಮರಣ ಹೊಂದಬಹುದು. ನಾವಿಲ್ಲಿ ಹೇಳುವಂತದ್ದು, ಅಪೊಸ್ತಲನಾದ ಪೌಲನು ಆ ಸೈನಿಕರ ಒಂದು ಜೀವನಕ್ಕೆ ಹೋಲಿಕೆ ಮಾಡಿ ವಿಶ್ವಾಸಿಗಳ ಜೀವನ ಎಂಬುದಾಗಿ ಹೇಳುವಾಗ, ಸೈನಿಕನ ಜೀವನ ಕರ್ತನಾದ ಯೇಸು ಕ್ರಿಸ್ತನನ್ನ ಮೆಚ್ಚಿಸುವಂತದ್ದು. ಎರಡನೇದಾಗಿ ನಾವು ನೋಡುವಾಗ, ಸೈನಿಕನು ಇಹಲೋಕದ ವ್ಯವಹಾರಗಳಲ್ಲಿ ಮುಳುಗಿರುವುದಿಲ್ಲ. ಆತನಿಗೆ ಯಾವುದೇ ರೀತಿ ಇಹಲೋಕದ ವ್ಯವಹಾರಗಳಲ್ಲಿ ಮುಳುಗಿ ಹೋಗಿ ಹೇಗೋ ಮುಂದಕ್ಕೆ ಹೋಗ್ಲಿಕ್ಕೆ ಆಗದಿರುವಂತ ಸ್ಥಿತಿನಲ್ಲಿರುವುದಿಲ್ಲ. ಮೂರನೇದಾಗಿ, ಸೈನಿಕನಿಗೆ, ನಿಜವಾದಂತ ಒಬ್ಬ ಸೈನಿಕನಿಗೆ ಫೀಲಿಂಗ್ಸ್ ಇರೋದಿಲ್ಲ, ಭಾವೋದ್ರೇಕಗಳಿರೋದಿಲ್ಲ, ಎಮೋಷನಲ್ ಎಕ್ಸ್ಪ್ಲೋಷನ್ಸ್ ಇರೋದಿಲ್ಲ. ಹಾಗಾಗಿ ಒಂದು ಸಮಸ್ಥಿತಿಯಿಂದ ಇರುವಂತವನಾಗಿರ್ತಾನೆ ಸೈನಿಕನು. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೌಲನು ಡಿಸೈಪಲ್ಶಿಪ್ ಮಾಡುವಾಗ, ತಿಮೋತಿಗೆ ಹೇಳುವಾಗ ಈ ಉಪಮಾನಗಳನ್ನು ಉಪಯೋಗ ಮಾಡಿ ಶ್ರಮೆಯನ್ನು ತಾಳಿಕೊಳ್ಳೋದಕ್ಕೆ ಒಂದು ತರಬೇತಿಯನ್ನು ಅಥವಾ ಒಂದು ಮಾತನ್ನ ಹೇಳುವ ಆ ಸಂಗತಿ ನಾವು ನೋಡುವಾಗ, ಸ್ಮರಣ ಸಭೆಯಲ್ಲಿರುವಂತವರು ಆ ರೀತಿ ಶ್ರಮೆಯನ್ನು ತಾಳಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಸೈನಿಕರಂತೆ ಹೋರಾಡಿರುವರು. ಅದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದನು, ಅವರ ಸಂಕಟವನ್ನು ಬಲ್ಲನು. He knows the afflictions, pains of the wounds. afflictions ಅಂದ್ರೆ ಗಾಯಗಳು, ಅದರಲ್ಲಿ ಬರುವ ಆ ಶ್ರಮೆಯನ್ನು, ಆ ನೋವನ್ನು ಅರ್ಥ ಮಾಡಿಕೊಂಡಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಿಯರೇ. ಹಾಗಾಗಿ ನಾವು ಗಮನಿಸ್ತೇವೆ, ಯಾಕೋಬನು ಕೂಡ ಅದೇ ಮಾತನ್ನ ಹೇಳ್ತಾನೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ನೋಡ್ರಿ. ಈ ಒಂದು ಶ್ರಮೆಯನ್ನು ತಾಳ್ಕೊಳ್ಳೋದ್ರ ಮೂಲಕವಾಗಿ ನಮಗೆ ಸಿಗುವಂತ ಬಹುಮಾನಗೆ, ನಮಗೇನು ಮುಂದೆ ಏನಿರುತ್ತದೆ, ಕರ್ತನಾದ ಯೇಸು ಕ್ರಿಸ್ತನ ನಂಬೋದ್ರ ಮೂಲಕವಾಗಿ ಬರೀ ಶ್ರಮವು ಸಂಕಟವೇನಾ? ಆದರೆ ಅದರಲ್ಲಿ ಒಂದು ಧನ್ಯತೆ ಇದೆ ಪ್ರಿಯರೇ. ಸತ್ಯವೇದ
ಯಾವಾಗ್ಲೂ ಕೂಡ ನಮ್ಮನ್ನ ಏನು ಹಿಂಸಾತ್ಮಕ ಸ್ಥಿತಿಯಲ್ಲಿ ಹಾದು ಹೋಗ್ಬೇಕಂತ ಹೇಳುವುದಿಲ್ಲ, ಆದರೆ ಒಂದು ನಿರೀಕ್ಷೆ ಉಂಟು. ದಯಮಾಡಿ ಓದಿ ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇದು ವಾಗ್ದಾನ ಮಾಡಿದ್ದಾನೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದ್ಸಾರಿ ಓದಮ ವಚನನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಪರಿಶೋಧಿತನಾದ ಮೇಲೆ ಅವನಿಗೆ ದೊರಕುವುದೇನೆಂಬುದಾಗಿ ನೋಡುವಾಗ ಜೀವವೆಂಬ ಜಯಮಾಲೆ ಸಿಗುತ್ತದೆ. ಸ್ಮರಣ ಸಭೆಗೆ ಅದೇ ವಾಗ್ದಾನ ನೀಡಲ್ಪಟ್ಟಿತ್ತು. ದಯಮಾಡಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ನಾವು 10ನೇ ವಚನ ಕೊನೆ ಭಾಗದಲ್ಲಿ ನಾನು ಓದ್ತೇನೆ. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ನನಗೆ ಅನೇಕ ಸಹೋದರರು ಹೇಳ್ತಿರ್ತಾರೆ, ನಾನು ಅವರ ಜೊತೆಯಲ್ಲಿ ಮಾತನಾಡ್ತಿರ್ತೇನೆ. ಕೆಲವರು ಸಂದರ್ಭಗಳಲ್ಲಿ ನನಗೆ ಬಹಳ ಕಷ್ಟ ಆಗ್ತದೆ ಬ್ರದರ್, ಜೀವನ ನಡ್ಸೋಕೆ ಕಷ್ಟ ಆಗ್ತದೆ, ಕಾಫಿ ಕುಡಿಯೋಕ್ಕೂ ಕೂಡ ಕಾಸಿರೋದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಕಷ್ಟದ ಸ್ಥಿತಿನಲ್ಲಿ ಹಾದು ಹೋಗುವಂತ ವಿಶ್ವಾಸಿಗಳಿರುವಾಗ ಅವರಿಗೆ ನಂಬಿಕೆಯಲ್ಲಿ ಬಲಪಡಿಸ್ಬೇಕು, ಅವರ ನಂಬಿಕೆಯಲ್ಲಿ ವೃದ್ಧಿ ಆಗ್ಬೇಕು. ಒಂದು ಸಂದರ್ಭ ಬರುತ್ತದೆ, ಅವರೇ ಹೇಳ್ತಾರೆ, ಆ ಕಷ್ಟ ನಮಗೆ ಪರಿಹಾರ ಆಯ್ತು, ಆ ಕಷ್ಟ ನಮಗೆ ಪರಿಹಾರ ಆಯ್ತು. ಇಟಲಿ ದೇಶದಲ್ಲಿ ಒಂದು ಸಾರಿ ಒಂದು ಘಟನೆ ಸಂಭವಿಸಿತ್ತು. ಅಲ್ಲಿ ಬೆಗ್ಗರಿಸಂ ಬ್ಯಾನ್ ಮಾಡಿದ್ರು. ಭಿಕ್ಷೆ ಬೇಡುವಂಥದ್ದನ್ನ ಸರ್ಕಾರ ನಿಷೇಧ ಮಾಡಿತ್ತು. ಆಗ ಒಬ್ಬ ಭಿಕ್ಷುಕನು ರಹಸ್ಯವಾಗಿ ಒಬ್ಬ ಜೆಂಟ್ಲ್ಮ್ಯಾನ್, ಒಬ್ಬ ವ್ಯಕ್ತಿ ಹತ್ರ ಬಂದು, ಸರ್ ಕೆನ್ ಯು ಗಿವ್ ಮಿ ಆಲ್ಮ್ಸ್, ನೀವು ನನಗೆ ಸ್ವಲ್ಪ ಸಹಾಯ ನೀಡುತ್ತೀರಾ ಅಂದಾಗ ಓಪನ್ ಆಗಿ ಅವನನ್ನೇ, ಡೋಂಟ್ ಯು ನೋ ದಟ್ ದ ಗವರ್ಮೆಂಟ್ ಹ್ಯಾಸ್ ಬ್ಯಾನ್ಡ್ ಬೆಗ್ಗರಿಸಮ್ ಹಿಯರ್ ಅಂತ ಹೇಳುತ್ತಾ ಹಿಂದ್ಗಡೆ ಕೈ ಚಾಚಿ ಅವನಿಗೆ ಕಾಸನ್ನು ಕೊಟ್ಟು ಹೋಗ್ತಾನೆ. ಸತ್ಯವೇದ ಹೇಳುತ್ತೆ, ಬಲಗೈಯಲ್ಲಿ ಕೊಟ್ಟಿರೋದು ಎಡಗೈಗೆ ಗೊತ್ತಾಗದ ಹಾಗೆ, ಅಥವಾ ಆ ಸಂದರ್ಭಕ್ಕೆ ದೇವರಾತ್ಮನ ನಡೆಸಿದ ಹಾಗೆ ಸಹಾಯ ಮಾಡುತ್ತಾ ಕೂಡ ಹೋಗ್ಬೋದು. ಆದ್ರೆ ನಾವು ಗಮನಿಸುವಂತ ಸಂಗತಿ ಏನಂದ್ರೆ, ಆ ಕಷ್ಟ ಸಹಿಸಿಕೊಳ್ಳೋದಕ್ಕೆ ದೇವರು ಅವನು ಪರಿಶೋಧಿತನಾದ ಮೇಲೆ ನಮ್ಮ ನಂಬಿಕೆಗೆ ಪರಿಶೋಧನೆ ಉಂಟಾಗ್ತದೆ. ಅದು ಅಂತಿಂತ ಪರಿಶೋಧನೆ ಅಲ್ಲ, ಒಬ್ಬರಿಬ್ಬರಲ್ಲ, ಬಹುತೇಕ ನಿಜ ವಿಶ್ವಾಸಿಗಳು ಜೀವನದಲ್ಲಿ ಆ ರೀತಿಯಾಗಿರುವಂತಹ ಶ್ರಮೆಯನ್ನು, ಸಂಕಟವನ್ನು ಹಿಂದೆ ಅನುಭವಿಸಿದವರಾಗಿರ್ಬೋದು, ಅಥವಾ ಮುಂದೆ ಅನುಭವಿಸುವವರಾಗ್ಬೋದು, ಅಥವಾ ಈಗ ಅನುಭವಿಸುತ್ತಾ ಇರೋರಾಗಿರ್ಬೋದು, ಅದನ್ನ ದಾಟಿರೋರು ಆಗಿರ್ಬೋದು. ಹೇಗೆ ಆದರೂ ಕೂಡ ವಾಕ್ಯಾನುಸಾರವಾಗಿ ನಾವು ಮುಂದಕ್ಕೆ ಸಾಗಬೇಕು. ದಯಮಾಡಿ ನೋಡ್ರಿ, ಆ ಹಿಂಸೆಗಳು, ಆ ಘಟನೆಗಳು ಹೇಗೆ ಎಂಬುದನ್ನು ಪೇತ್ರನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 12ರಿಂದ 14 ವಚನಗಳು. 1 Peter chapter 4 verse 12 to 14. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿದಂತೂ ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ಸಾಕು ಬ್ರದರ್. ತೇಜೋಮಯನಾದ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ. ವಿಪರೀತವಾದಂತಹ ಶ್ರಮೆ, ಅಗ್ನಿಯಂತಹ ಬೆಂಕಿಯಂತಹ ಭಯಂಕರ ಶ್ರಮೆ ಬಂದಿದೆ ಎಂಬುದಾಗಿ ಆಶ್ಚರ್ಯ ಪಡಬೇಡ್ರಿ.
ಏಕೆಂಬುದಾಗಿ ಹೇಳುವಾಗ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷ ಪಡೋರಾಗಿರ್ತೀರಿ, ಉಲ್ಲಾಸ ಪಡೋರಾಗಿರ್ತೀರಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಆತ್ಮಿಕ ಯಾತ್ರೆಯಲ್ಲಿ ನಾವು ಸಾಗುವಾಗ ದೀಸ್ ಅಪ್ಸ್ ಅಂಡ್ ಡೌನ್ಸ್, ಪ್ರಸಂಗಿ ಗ್ರಂಥಕರ್ತ ಒಂದು ಕಡೆ ಹೇಳ್ತಾನೆ, ನಾವು ಮರಣವಾದ ಮೇಲೆ ಸಂಭವಿಸುವಂತಹದ್ದು ಏನು ಎಂಬುದು ತಿಳಿದುಕೊಳ್ಳದೆ ಇರೋದಕ್ಕೆ ದೇವರು ಕಷ್ಟವನ್ನು ಸುಖವನ್ನು ದ್ವಂದ್ವ ಮಾಡಿದ್ದಾನೆ. ಎರಡನ್ನು ದೇವರು ಸೇರಿಸಿದ್ದಾನೆ. ಈ ಅಪ್ಸ್ ಅಂಡ್ ಡೌನ್ಸ್ ಏನಕ್ಕೆ ಎಂಬುದಾಗಿ ನಾವು ನೋಡುವಾಗ, ಅವು ಇಲ್ಲದೆಲೆ ಒಂದು ವೇಳೆ ಜೀವನ ಒಂದೇ ತರ ಸಾಫಿಯಾಗಿದ್ರೆ ಅದೇ ಒಂದು ರೀತಿ ನರಕ ಕೂಡ ಆಗಿರ್ತಾ ಇರ್ಬೋದು, ಅಥವಾ ಮರಣದ ನಂತರ ಇದೇನಾ ಅಂತ ಕೂಡ ಮನುಷ್ಯನಿಗೆ ಗೊತ್ತಾಗಿರಬಹುದು. ಗಾಡ್ ನೋಸ್ ದ ವೇಸ್ ಆಫ್ ಮೆನ್. ಮನುಷ್ಯರ ಒಂದು ಮಾರ್ಗಗಳು ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರವಾಗಿ ಅದು ದೇವರು ಒಂದು ಅನುಗ್ರಹವಾಗಿ ಕೊಟ್ಟಿದ್ದಾರೆ ನನಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಒಂದು ಕಡೆ. ಈ ಕಷ್ಟ, ಈ ಶ್ರಮೆ ನನಗಿದೊಂದು ಅನುಗ್ರಹ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ ದಯಮಾಡಿ ನೋಡಿರಿ. ರೋಮನ್ಸ್ ಚಾಪ್ಟರ್ 8 ವರ್ಸ್ 18. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳನ್ನು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಸಾಕು ಸಿಸ್ಟರ್. ಇಲ್ಲಿ ನಾವು ನೋಡುವಾಗ ಆ ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯನ್ನ ಎದುರು ನೋಡುತ್ತಾ ಅಲ್ಪವಾಗಿರುವ ಶ್ರಮೆಗಳು, ಕೆಲಕಾಲ ಈ ಒಂದು ಕಷ್ಟಗಳು, ಇವು ದೀರ್ಘಕಾಲ ಇರುವಂತಹ ಕಷ್ಟಗಳಾಗಿರುವುದಿಲ್ಲ ಎಂಬುದನ್ನ ನಾವು ಗಮನಿಸಿ ನೋಡ್ತೇವೆ. ಹಾಗಾಗಿ ಪ್ರಿಯರೇ, ಸ್ಮರಣ ಸಭೆ ಶ್ರಮೆಗಳಲ್ಲಿ, ಸಂಕಟದಲ್ಲಿ ಹಾದು ಹೋಗಿರುವ ಸಭೆ. ಸಂಕಟ, ಶ್ರಮೆ, ಸಂಕಟ ಎಂದರು, ಶ್ರಮೆ ಎಂದರು, ಅಫ್ಲಿಕ್ಷನ್ ಎಂದರು. ಈ ಮಾರ್ಗದಲ್ಲಿ ಹಾದು ಹೋಗಿರೋದಂದ್ರೆ ಇದರ ಡೆಪ್ತ್, ಇದರ ಬ್ಯಾಕ್ ಗ್ರೌಂಡ್, ಇದರ ಹಿನ್ನೆಲೆ ನಾವು ನೋಡುವಾಗ ಆ ಶ್ರಮೆಗಳು, ಆ ಕಷ್ಟಗಳನ್ನು ಹಾದು ಹೋಗಿರುವಂತ ಸಭೆಯಾಗಿತ್ತು. ಆದಾಗ್ಯೂ ಕರ್ತನಾದ ಯೇಸು ಕ್ರಿಸ್ತನು, ನಿನ್ನ ಶ್ರಮೆಯನ್ನು ಬಲ್ಲೆನು. ಐ ನೋ ಯುವರ್ ಡಿಫಿಕಲ್ಟೀಸ್, ಐ ನೋ ಯುವರ್ ಪಾವರ್ಟಿ, ಐ ನೋ ಯುವರ್ ಪ್ರಾಬ್ಲಮ್ಸ್. ಕರ್ತನಲ್ಲಿ ಪ್ರಿಯರೇ, ಪರಿಶೋಧಿತನಾಗ್ಲಿಕ್ಕಾಗಿ ತಕ್ಕ ಕಾಲ ಬರುತ್ತದೆ. ನಂಬಿಕಸ್ತಿಕೆಯನ್ನು ಕಾಪಾಡಿಕೊಳ್ಳುವಾಗ ಆತನು ನಮ್ಮನ್ನು ಮೇಲಕ್ಕೆತ್ತುವವನಾಗಿರ್ತಾನೆ. ಆತನು ತನ್ನ ಕೈಗಳಲ್ಲಿ ನಮ್ಮನ್ನು ಚಿತ್ರೀಕರಿಸಿಕೊಂಡವನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಸ್ಮರಣ ಸಭೆಯ ಆ ಕಾಲಘಟ್ಟದಲ್ಲಿ ಅದರ ಶ್ರಮೆ, ಅದರ ಒಂದು ಸಂಕಟ ಇಷ್ಟಾಗಿದೆ ಎಂಬುದನ್ನ ನಾವು ಸತ್ಯವೇದದಲ್ಲಿ ಗಮನಿಸಿ ನೋಡಿದ್ದೇವೆ. ದೇವರ ಚಿತ್ತವಾದರೆ ಮುಂದಿನ ಸಮಯದಲ್ಲಿ ನಾವು ಬಡತನ, ವಾಟ್ ಇಸ್ ದ ಪಾವರ್ಟಿ, ಕಷ್ಟ, ಹಿಂಸೆ, ಶ್ರಮೆ ಮಾತ್ರ ಅಲ್ಲ, ಸ್ಮರಣ ಸಭೆಯ ಒಂದು ಬಡತನವನ್ನು ಕುರಿತು ಕೂಡ ನಾವು ಧ್ಯಾನಿಸೋಣ. ಕರ್ತನ ಚಿತ್ತವಾದರೆ ಮುಂದಿನ